ವೆಲ್ಕಮ್ ಟು ಪೆಟ್ಸಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋಲಿ ಫ್ರೆಂಡ್ಸ್ ಟಾಪ್ 5 ಜನ ಸೆಲೆಕ್ಟ್ ಆಗಿದ್ದಾರೆ. ಅಂದರೆ ಫೈನಲ್ಸ್ಗೆ ಯೂಟ್ಯೂಬ್ ಟೂರ್ನಮೆಂಟ್ ಫ್ರೀ ಟೂರ್ನಮೆಂಟ್ ಮಾಡ್ತಿದ್ವಲ್ಲ, ಸೊ ಅದಕ್ಕೆ 5 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಇವ್ರು ಬಿಡಲಿಲ್ಲ, ಅಂದರೆ ಈ ಬುಧವಾರ ಬಿಡ್ತೀವಿ ಅಂತ ಹೇಳಿದ್ರಲ್ವ, ವೆಡ್ನೆಸ್ಡೇ ಇಬ್ಬರು ಬಿಡಬೇಕಾಗಿತ್ತು. ಸೊ ಅವರಿಬ್ಬರು ಬಿಟ್ಟಿಲ್ಲ. ಸೊ ಅವ್ರದ್ದು ಏನು ಪ್ರಾಬ್ಲಮ್ ಇತ್ತು ನನಗೆ ಗೊತ್ತಿಲ್ಲ. ಬೇಜಾರು ಮಾಡ್ಕೊಂಡ್ಬಿಟ್ಟಿಬ್ರು ಡಿಸ್ಕ್ವಾಲಿಫೈ ಆಗಿರ್ತೀರ. ಸೊ ಇವಾಗ ಅಂದರೆ ಇನ್ನು 5 ಜನ ಸೆಲೆಕ್ಟ್ ಆಗಿದ್ದಾರೆ. ಈವನ್ ನಮಗೆ ಹೆಂಗೆ ಮಿಸ್ ಆಯಿತು ಅಂದರೆ ಫ್ರೆಂಡ್ಸ್, ಒಬ್ಬರು 1.5 ಅವರ್ ಆರಿಸಿದ್ದಾರೆ, 1 ಅವರ್ 30 ನಿಮಿಷ ಆರಿಸಿದ್ದಾರೆ. ನಮ್ಮದು 1 ಅವರ್ 28 ನಿಮಿಷ ಆದಿದೆ. ಸೊ 2 ನಿಮಿಷದಿಂದ ಅವ್ರು 5th ನಾವು 6th ಆಗೋದ್ವಿ. ಸೊ ಆಲ್ ದ ಬೆಸ್ಟ್ ಬ್ರೋ, ಎಲ್ಲರಿಗೂ ಆಲ್ ದ ಬೆಸ್ಟು. ಸೊ 5 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಈ ಸಂಡೇನೇ ಫೈನಲ್ಸ್ ಇರುತ್ತೆ ಫ್ರೆಂಡ್ಸು. ಅಂದರೆ ಮಾಮೂಲಿ ಅದೇ ಗ್ರೂಪೇನೆ, ಮೇಯ್ನ್ ಅದೇ ಯಾವುದು ಫ್ರೀ ಟೂರ್ನಮೆಂಟ್ಗೆ ಯೂಸ್ ಮಾಡ್ತಿದ್ವಲ್ಲ ಗ್ರೂಪು, ಸೊ ಅದೇ ಗ್ರೂಪು. ಸೊ ಬಟ್ ಇವಾಗ ಏನಂದರೆ ಪ್ರಾಬ್ಲಮ್ ಅಲ್ಲ, ಸ್ವಲ್ಪ ರೂಲ್ಸು ಸ್ಟ್ರಿಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ಏನಕ್ಕೆ ಅಂದರೆ ಒಂದೊಂದು ಅಕ್ಕಿಗಳದ್ದು ಓದ್ ವೀಡಿಯೋಲಿ ಒಂದೇ ಒಂದು ಅಕ್ಕಿದು, ನಾನು ಯಾವುದು ಅಂತ ಹೇಳಲ್ಲ, ಸ್ವಲ್ಪ ಕೆಳಗಡೆನೇ ಆಡ್ತಾಯಿತ್ತು ಸಿಕ್ಕಾಪಟ್ಟೆ. ಸೊ ಅಂದರೆ ಅವರು ವೀಡಿಯೋ ಕಳಿಸಿ ಅಂದ್ರೂ ಪಟ್ಟ ಅಂತ ಕಳಿಸ್ತಾ ಇರಲಿಲ್ಲ. ನಾನು ಅದೆಲ್ಲ ಮೆನ್ಷನ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಅಂದರೆ ಮೋಸ ಆಗಿದೆಯೋ ನಿಜನೋ ನನಗೆ ಗೊತ್ತಿಲ್ಲ, ಬಟ್ ಬೇಡ, ಎಲ್ಲರೂ ನಿಯತ್ತಲ್ಲಿ ಬಿಡ್ತಾ ಇರ್ತಾರೆ. ಸೊ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ರೂಲ್ಸ್ಗಳು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫಸ್ಟು ರೂಲ್ಸು ಫ್ರೆಂಡ್ಸ್, ನೀವು ಇವಾಗ ವೈಟಿ ಅಂತ ಬರೀಲೇಬೇಕು. ಸೊ ಅಕ್ಕಿದು ಬಿಡ್ತಿರಲ್ಲ, ಸೊ ಟೈಮರ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟು ಟೈಮರ್ ಆನ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಆ್ಯಪ್ ಇದೆ ನೋಡಿ, ಅದು ಪಿಜನ್ಸ್ದು ಲೊಕೇಶನ್ ತೋರಿಸೋದು ಮತ್ತು ಟೈಮ್ ತೋರಿಸೋದು. ಸೊ ಆ ಆ್ಯಪ್ ಯೂಸ್ ಮಾಡ್ಕೊಂಡೇ ವೀಡಿಯೋ ಮಾಡಬೇಕು. ಸೊ ನೀವು ಈಗ ಟೈಮರ್ ಆನ್ ಮಾಡಿರ್ತೀರ, ಎಷ್ಟು ಗಂಟೆಗೆ ದಸ್ತ ಮಾಡಿರ್ತೀರ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ್ಯಸ್ ಯೂಶ್ವಲ್ 3 ಗಂಟೆವರೆಗೂ ಟೈಮ್ ಇರುತ್ತೆ, ಸಂಜೆವರೆಗೂ. ಸೊ ಅಷ್ಟರೊಳಗೆ ನೀವು ಯಾವಾಗಾದರೂ ಬಿಡಿ, ನಿಮ್ಮಿಷ್ಟ ಅದು. ಸೊ ಅಂದರೆ ಚಾನ್ಸ್ ಇರುತ್ತೆ ಫ್ರೆಂಡ್ಸ್. ಹೆಂಗೆ ಅಂದರೆ, ಇಲ್ಲ ಅಕ್ಕಿ ಕತ್ಲಾಗಿ ಹೋಗಬೇಕು, ಇಲ್ಲ ಶಿಖರ ಹೊಡಿಬೇಕು, ಅವೆರಡು ಏನಾದರೂ ಆದರೆ ಚಾನ್ಸ್ ಇದೆ. ಮಳೆ ಬಂದರೆಲ್ಲ ಚಾನ್ಸ್ ಇಲ್ಲ. ಸೊ ಸಂಜೆ ಆದ್ರೂ ಚಾನ್ಸ್ ಇಲ್ಲ. ಸೊ ಅಕ್ಕಿ ಜೊತೆ ಹಾಕೊಂಡು ಆಡಿದ್ರೆ ಪ್ಲೀಸ್ ಹೇಳಿ ಜೊತೆ ಆಡ್ತಿದೆ ಅಂತ ಡೈರೆಕ್ಟಾಗೇ. ಸೊ ನೀವು ನಿಮ್ಮದವಡಿಗೆ ಓನ್ ರೆಫ್ರಿ ಆಗಿಬಿಡಬೇಕು. ಸೊ ಅದು ಇವಾಗ ಆಡ್ತಾ ಇರೋದು ಬೇರೆ ಅಕ್ಕಿನೇ, ನಾನು ರೆಫ್ರಿ ಅನ್ನೋ ಫೀಲಲ್ಲೇ ನೀವು ಆದಷ್ಟು ನೋಡ್ಕೊಳ್ಳಿ. ಒಳ್ಳೊಳ್ಳೆ ಟೈಮ್ ಬಿಟ್ಟಿದ್ದಾರೆ, 3 ಅವರ್ 7 ನಿಮಿಷ ಎಲ್ಲ ಬಿಟ್ಟಿದ್ದಾರೆ. ಸೊ ಆಲ್ ದ ಬೆಸ್ಟ್ ಬ್ರೋ, ಎಲ್ಲರಿಗೂ ಆಲ್ ದ ಬೆಸ್ಟು. ಸೊ ಅದೇ ಹೇಳೋದ್ನಲ್ಲ, ವೈಟಿ ಬರೀಬೇಕು, ಟೈಮರ್ ಆನ್ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ಬಾಜಿ ವಿಡಿಯೋ 100% ಫ್ರೆಂಡ್ಸ್, ಬಾಜಿ ವಿಡಿಯೋ ಇರಲೇಬೇಕು. ಸೊ ಅದಾದಮೇಲೆ, ಸೊ ಇವಾಗ ನೀವು ಅಕ್ಕಿ ಬಿಟ್ಟಿದ್ದೀರಾ, 20 ನಿಮಿಷಕ್ಕೊಂದ್ಸರಿ ಅಕ್ಕಿ ತೋರಿಸ್ಬೇಕು ಫ್ರೆಂಡ್ಸ್. 20 ನಿಮಿಷಕ್ಕೊಂದ್ಸರಿ. ಇವಾಗ ನಮ್ಗೆ ಅದು ವೀಡಿಯೋ ಕರೆಕ್ಟಾಗೋ ಅಂದರೆ ಫಸ್ಟು ಬಿಟ್ಟಿದ ತಕ್ಷಣ ಅಟ್ಲೀಸ್ಟ್ 3 ನಿಮಿಷ ವೀಡಿಯೋ ಕಂಟಿನ್ಯೂಸ್ ಆಗಿರಬೇಕು ಫ್ರೆಂಡ್ಸ್. 2 ನಿಮಿಷ ಇದು ಫಸ್ಟು ಟೂರ್ನಮೆಂಟ್ ಹೇಳಿದ್ದು, ಅಂದರೆ ಫಸ್ಟು ಬಿಟ್ಟಾಗ. ಸೊ ಇದು ಫೈನಲ್ಸ್ ಆಗಿರೋದ್ರಿಂದ ಅಟ್ಲೀಸ್ಟ್ 3 ನಿಮಿಷ ಕಂಟಿನ್ಯೂಸ್ ವೀಡಿಯೋ ಇರಬೇಕು. ಸೊ ಪ್ರತಿ 20 ನಿಮಿಷಕ್ಕೊಂದ್ಸರಿ ವೀಡಿಯೋ ಬರ್ತಾ ಇರಬೇಕು. ಅದೂ 10 ಸೆಕೆಂಡ್ 20 ಸೆಕೆಂಡ್ ಅಲ್ಲ, ಈಗಲೇ ಹೇಳ್ತಾ ಇದ್ದೀನಿ, 1 ನಿಮಿಷನಾದ್ರು ಇರಬೇಕು ಅದು ವೀಡಿಯೋ ಫುಲ್ಲು. ಸೊ ಏನಕ್ಕೆ ಅಂದರೆ ಅಕ್ಕಿ ಕುತ್ಕೊಂಡಿದ್ರೆ ಓಡಿಸ್ತಾ ಇದ್ರೆ ಆ ಥರ ಎಲ್ಲ ಪ್ರಾಬ್ಲಮ್ಗಳು ಬೇಡ. ಸೊ ಅದಕ್ಕೇ ಸೊ ಅಟ್ಲೀಸ್ಟ್ 1 ನಿಮಿಷ ಕಂಟಿನ್ಯೂಸ್ ವೀಡಿಯೋ ಇರಬೇಕು. ಇವಾಗ ನೀವು 20 ನಿಮಿಷದಲ್ಲಿ ವೀಡಿಯೋ ಕಳಿಸ್ಲಿಲ್ಲ ಅಂದರೆ ಅಕ್ಕಿಗೆ ಟೈಮ್ ಫಿಕ್ಸ್ ಆಗುತ್ತೆ. ಸೊ ಅಕ್ಕಿ ಟೈಮ್ ಫಿಕ್ಸ್ ಆಗಿ ಮತ್ತೆ 20 ನಿಮಿಷ ಟೈಮ್ ಇರುತ್ತೆ ನಿಮಗೆ. ಸೊ ಅಕ್ಕಿದು 20 ನಿಮಿಷ ಟೈಮ್ ಇರುತ್ತಲ್ವ, ಸೊ ಅಷ್ಟರೊಳಗೆ ಏನಾದರೂ ಅಕ್ಕಿ ಬರಲಿಲ್ಲ, ನೀವು ವೀಡಿಯೋ ಕಳಿಸ್ಲಿಲ್ಲ ಅಂದರೆ ಟೈಮ್ ಔಟ್ ಆಗಿ ಅಕ್ಕಿದು ಟೈಮ್ 0 ಆಗುತ್ತೆ. ಸೊ ಅದು ಹೇಳಿದ್ದೀನಿ, ಬಾಜಿ ಕಂಪಲ್ಸರಿ. ಸೊ ಫಿನಿಶಿಂಗು ಫ್ರೆಂಡ್ಸ್ 15 ಅಡಿ ಒಳಗೆ ಕೂತ್ಕೊಬೇಕು, ಛತ್ರಿ ಒಳಗೆ. ಸೊ ಅದು ಎಷ್ಟು ಅಡಿನ ಅಂದರೆ ಎಲ್ಲರೂ ಕೂತ್ಕೊಳ್ಳಿ, ಬಟ್ ನಿಮ್ಮ ಛತ್ರಿ ಇಲ್ಲ ನಿಮ್ಮ ಗೂಡು ಅದು 15 ಅಡಿ ಒಳಗೆ ಕೂತ್ಕೊಬೇಕು ಅಕ್ಕಿ. ಆಮೇಲೆ ಅಕ್ಕಿ ಕೂತ್ಕೊಳ್ಳೋ ವೀಡಿಯೋ 100% ಬೇಕು ಫ್ರೆಂಡ್ಸ್. ಇವಾಗ ಫಿನಿಶಿಂಗ್ ಮಾಡ್ತಾಯಿದೆ ಅಂದರೆ ಸೊ ಡೈರೆಕ್ಟಾಗಿ ಬಂದು ಕೂತ್ಕೊಂಡು ಅಂದರೂ ವೀಡಿಯೋ ಬೇಕೇ ಬೇಕು ಅಟ್ ಎನಿ ಕಾಸ್ಟು, ಇಲ್ಲಾಂದರೆ ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಈಗಲೇ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಫೈನಲ್ಸ್ ಇದು ಒಬ್ಬರೇ ವಿನ್ನರ್ ಇರೋದು, ಫಸ್ಟು ಸೆಕೆಂಡು ಥರ್ಡ್ ಎಲ್ಲ ಇಲ್ಲ. ಸೊ ಅದಕ್ಕೇ ಅಕ್ಕಿ ಫಿನಿಷ್ ಮಾಡೋ ವೀಡಿಯೋ ಬೇಕೇ ಬೇಕು. ಆಮೇಲೆ 20 ನಿಮಿಷಕ್ಕೊಂದ್ಸರಿ ವೀಡಿಯೋ ಕಳಿಸ್ತಾನೆ ಇರಬೇಕು. ಸೊ ಆಮೇಲೆ ಯಾವ್ದಾರು ಅಕ್ಕಿ ಜೊತೆ ಹಾಕ್ಕೊಂಡ್ರೆ ಅದನ್ನು ನೀವು ಅಪ್ಡೇಟ್ ಮಾಡಬೇಕು. ಇವಾಗ ನೀವು ವೀಡಿಯೋ ತೋರಿಸ್ಬೇಕಾದ್ರೆ ನೀವು ಅಪ್ಡೇಟ್ ಮಾಡಲಿಲ್ಲ ಅಂದ್ಕೊಳ್ಳಿ, ನೀವು ವೀಡಿಯೋ ತೋರಿಸ್ತಾ ಇದ್ದೀರಾ, ಅದರೊಳಗೆ ಅಕ್ಕಿ ಏನಾದ್ರು ಜೊತೆ ಹಾಕ್ಕೊಂಡು ಆಡ್ತಾಯಿದೆ, ನೀವು ಇನ್ನೂ ಇನ್ಫಾರ್ಮ್ ಮಾಡಲಿಲ್ಲ 1 ಸರಿ 2 ಸರಿ ಅಂದ್ರೂ ಅದು ಟೈಮ್ 0 ಆಗುತ್ತೆ. ಏನಕ್ಕೆ ಅಂದರೆ ಅಕ್ಕಿ ಜೊತೆ ಹಾಕ್ಕೊಂಡು ಲಾಂಗ್ ಟೈಮ್ ಆಡ್ತವೆ. ಸಿಂಗಲಾಗಿ ಆಡಿಸ್ಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಸೊ ಗೊತ್ತಿರುತ್ತೇನೆ, ಎಲ್ಲರಿಗೂ ಗೊತ್ತಿರೋದೇನೆ. ಸೊ ಅದಾಗಿರುತ್ತೆ. ಆಮೇಲೆ ಫ್ರೆಂಡ್ಸ್ ಇನ್ನೂ ಒಂದು ಮೇಜರ್ ರೂಲ್ ಏನು ಅಂದರೆ, ಸೊ ಫೌಲ್ ಮಾಡೋಕ್ಕೆ ಹೋಗಬೇಡಿ, ಫೌಲ್ ಮಾಡಬೇಡಿ ಅನ್ನೋದೇ ಮೇಜರ್ ರೂಲು. ಅಂದರೆ ಇವಾಗ 20 ನಿಮಿಷಕ್ಕೆ ವೀಡಿಯೋ ಕಳಿಸ್ಬೇಕು, ಸೊ ಕಳಿಸ್ಬೇಕು. ಆಮೇಲೆ ಬಾಜಿ ವೀಡಿಯೋ ಕಳಿಸ್ಬೇಕು. ಆಮೇಲೆ ಫ್ರೆಂಡ್ಸ್ ಛತ್ರಿ ಮೇಲೆ ಮಿನಿಮಮ್ 2 ಅಕ್ಕಿ ಇರಲೇಬೇಕು. ಸೊ ಇವಾಗ ನೀವು ವೀಡಿಯೋ ಕಳಿಸೋದಿರಲ್ವಾ, ಸೊ ಅಕ್ಕಿ ಆರ್ತಿದೆ ಅಂತ, ಸೊ ಅಕ್ಕಿ ಆರ್ತಿರ್ಬೇಕಾದ್ರೆ 2 ಅಕ್ಕಿನೂ ನೀವು ತೋರಿಸ್ಬೇಕು ಛತ್ರಿ ಮೇಲೆ ಇದ್ದಾವೆ ಅಂತ. ಸೊ ಅಕ್ಕಿ ಚೇಂಜ್ ಮಾಡ್ತಾ ಇರೋಂಗಿಲ್ಲ. ಆಮೇಲೆ ಇನ್ನೂ ಒಂದು ಏನು ಅಂದರೆ,
ನೀವು ಆದಷ್ಟು ಛತ್ರಿಯಿಂದ ದೂರ ಇರಬೇಕು ಫ್ರೆಂಡ್ಸ್. ಛತ್ರಿಯಿಂದ ಆಮೇಲೆ ಅಕ್ಕಿ ಎಲ್ಲಿ ಕೂತ್ಕೊಳ್ಳುತ್ತೋ ಅಲ್ಲಿಂದ ದೂರ ಇರಬೇಕು, ದೂರದಿಂದನೇ ವೀಡಿಯೋ ಮಾಡಬೇಕು. ಸೊ ಇಷ್ಟೆಲ್ಲ ಫಾಲೋ ಮಾಡಿದ್ರೆ ಯಾರು ಒಳ್ಳೆ ಟೈಮ್ ಬಿಡ್ತೀರಾ ಅವರೇ ಈ ವರ್ಷದ್ದು ಫ್ರೀ ಟೂರ್ನಮೆಂಟ್ ನಮ್ಮ ಯೂಟ್ಯೂಬ್ ಕಪ್ದು ಟೂರ್ನಮೆಂಟ್ದು ವಿನ್ನರ್ಸ್ ಆಗ್ತಾರೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟು. ಈವನು ಕಮ್ಮಿ ಟೈಮ್ ಬಿಟ್ಟಿರೋರ್ಗು 1.5 ಅವರ್ ಬಿಟ್ಟಿದ್ದಾರೆ. ಸೊ ಅವರೇನಲ್ಲಿ ಅಂದರೆ ಫಿಫ್ತಲ್ಲಿ ಬರೋದು. ಸೊ ಅವ್ರಿಗಿಂತ ನಾವು ಕೆಳಗಿದ್ದೀವಿ 1 ಅವರ್ 28 ನಿಮಿಷ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ, ಆಲ್ ದ ಬೆಸ್ಟು. ಜಾಸ್ತಿ ಟೈಮ್ ಮಾಡಿಸಿರೋರಿಗೆ, ಕಮ್ಮಿ ಟೈಮ್ ಮಾಡಿಸಿರೋ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಎಡ್ವರ್ಡ್ಗಳು ಬೇಡ, ಆದಷ್ಟು ಎಷ್ಟು ಒಳ್ಳೆ ರೀತಿಯಲ್ಲಿ ಆಗುತ್ತೋ ಅಷ್ಟು ಒಳ್ಳೆ ರೀತಿಯಲ್ಲಿ ಅಕ್ಕಿ ಬಿಟ್ಟು ಒಂದು ಒಳ್ಳೆ ಟೈಮ್ ನಮ್ಮ ಅಕ್ಕಿನೂ ಆರಿಸಿದ್ವಿ, ಟೂರ್ನಮೆಂಟ್ಗೆ ಆರಿಸಿದ್ದೀವಿ ಅಂತ ಒಂದು ಹೆಸರು ಮಾಡೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವೀಡಿಯೋ ಫ್ರೆಂಡ್ಸ್. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.